पर्वतराजन प्रीतिय कुवरी ಶರ್ವನ ಗರ್ವವ ಇಳಿಸಿದ ಶಬರಿ ಊರ್ವಿಧರ ಸುತೆ ಪರಶಿವನಾರಿ ಸರ್ವರ ಎಣಿಕೆಯ ತಣಿಸುವ ಗೌರಿ ಸ್ನಾನಕ್ಕೆ ಹೊರಟಳು ಭರದಿಂ ತಾನು ಉದಯಿಸುವುದರೊಳಗಿದ್ದನು ಭಾನು ಸೇರುತ್ತ ಬಚ್ಚಲ ಮನೆಯನು ಸುತ್ತು ನೋಡಿದಳೆಲ್ಲಡೆ ತಿರುಗಿಸಿ ಕತ್ತು ಹೇ ಸಖಿ ಎಲ್ಲಿ ಹೇ ಬೇಗನೆ ಬಾರೆ ಕೂಗಿದಳಿ ಪರಿಸೀರೆಯ ತಾರೆ ಕೂಗಿದರೂ ಸಹ ಸಖಿ ಬರಲಿಲ್ಲ ಬರುತಿಹ ಸದ್ದು ಕೇಳಿಸಲಿಲ್ಲ ಗಿರಿಜೆಯು ಕೋಪವ ಹೊಂದಿದಳಾಗ ಮಣ್ಣಿನ ಗಡ್ಡೆಯ ತಂದಳು ಬೇಗ ಮಗುವಿನ ರೂಪವ ಮಣ್ಣೊಳು ಮಾಡಿ ಜೀವವ ನೀಡುತ್ತ ಹಿಡಿದಳು ನಾಡಿ ಅಮ್ಮ ಎನ್ನುತ್ತ ಅರಚಿತು ಮಗುವು ಲಂಬೋದರನೆಂದೆನ್ನುತ್ತ ಕೂಗಿದಳು ಅವನಿಂ ಸೀರೆಯ ತಾತರಿಸಿದಳು ಬಚ್ಚಲ ಮನೆಯೊಳು ಹೋಗುವ ಮುನ್ನ ಕರೆದೀತೆಂದಳು ಮಗನನು ತನ್ನ ಲಂಬೋದರ ಕೇಳೆನ್ನಯ ಮಾತು ಕಾಯುತ್ತಲಿರು ನಿನ್ನಿಲ್ಲಿರೆ ಕೂತು ಯಾರೇ ಬಂದರೂ ಬಿಡಬೇಡ ಸಾಕ್ಷಾತ್ ಶಿವ ಬಂದರೆ ಬಿಡು ಬೇಗ ಪಾರ್ವತಿ ಹೇಳಿದ ಆ ಮಾತವಗೆ ಈ ಪರಿ ಕೇಳಿತು ರಂಬೋದರಗೆ ಯಾರೇ ಬಂದರೂ ಬಿಡಬೇಡ ಸಾಕ್ಷಾತ್ ಶಿವ ಬಂದರೂ ಬಿಡಬೇಡ ತಾನೊಂದೆರಡಡಿ ಪಕ್ಕಕ್ಕೆ ಸರಿದು ಲಂಬೋದರ ನಿಂತನು ಕೈ ಮುಗಿದು ಯಾರೇ ಆಗಲಿ ಒಳಗಡೆ ಬಿಡೆನು ಕರೆಯುವವರೆಲ್ಲಿಂದಡಿ ಇಡೆನು ಕಳೆದವು ಘಳಿಗೆಗಳೊಂದೆರಡಿಂತು ಬಾಗಿಲು ಕಾಯುತ್ತಲಿದ್ದನು ನಿಂತು ಹರ ಭವ ಭಯ ಹರಿಸುತ್ತ ಹರ ಬಂದ ಸ್ಮರಶರ ಕೆರಗದ ವೀರನು ಬಂದ ದೇವನು ಆ ಮಹಾದೇವನು ಬಂದ ಹರದಾರಿಗಳನ್ನು ನಡೆದುದರಿಂದ ಪದಧೂಸರವಾಗಿದೆ ಧೂಳಿಂದ ಪಾಲಿಗೆ ಬಂದ ಕಪಾಲವ ಪಿಡಿದ ಎಡಗೈ ಬೊಗಸೆಯ ನೊಡ್ಡಿದೆ ನಿಡಿದು ಕರಗೊಳಗಿಪ್ಪ ಕಪಾಲವ ಹಿರಿದು ತುಂಬಿಸಿ ತಂದಿಹನೆಲ್ಲವ ತಿರಿದು ಕೂದಲ ಬಣ್ಣವು ಕೆಂಪೇರಿಹುದು ಎಣ್ಣೆಯ ಕಾಣದೆ ಜಡೆಗಟ್ಟಿಹುದು ಇವನ್ಯಾವನೋ ಭಿಕ್ಷುಕನಿರಬಹುದು ಈ ಪರಿ ತರ್ಕಿಸುತ್ತಿರೆ ಹೇರಂಭ ಈಶ್ವರ ಗಾಬರಿಗೊಂಡನು ತುಂಬ ಉಮಾ ಉಮಾ ಎಂದೆನ್ನುತ್ತ ಶಿವನು ಕದಡದೆ ಮುಂದಿಟ್ಟನು ಪಾದವನು ಸಾಕ್ಷಾತ್ ಶಿವ ಬಂದರು ಬಿಡೆನೊಳಗೆ ನಿನ್ನನು ನಾ ಬಿಡುವುದು ಕನಸೊಳಗೆ ಎನ್ನುತ್ತ ಪಾಶವನೆಸೆದನು ಶಿವನೆಡೆಗೆ ಶೂಲವು ಹೊರಟಿತು ಪಾಶದ ತಡೆಗೆ ಶಂಕರನೆಸೆದ ಶೂಲವು ಧರೆಗೆ ಜತೆಯಲ್ಲಿ ಉರುಳಿತು ತಲೆಯೂ ಕೆಳಗೆ
ಓಡುತ್ತ ಬಂದಳು ಗಿರಿಜೆಯು ಹೊರಗೆ, ದಿಕ್ಕೇ ಕಾಣದು ಕಣ್ಕತ್ತಲೆಗೆ. ಶಿವನಿಗೆ ವಂದಿಸಿ ಅರುಹಿದಳೆಲ್ಲ, ಕ್ಷಮೆಯನ್ನು ಬೇಡುತ್ತಲೆಂದಳು ಸೊಲ್ಲ. ಮಗುವಿನ ಕಿವಿಯಾಗಿರಲತಿ ಮಂದ, ಗತಿದು ದೊರಕಿದೆ ಅವನಿಗೆ ಎಂದ. ಸತಿಯನು ಸಂತೈಸಲು ನೋಡುತ್ತ ಶಿವನು, ಗಣಗಳ ಕರೆದಿತ್ತನು ಆಜ್ಞೆಯನು. ಉತ್ತರದೆಡೆ ಮಲಗಿಹ ಆನೆ, ಬೆಟ್ಟದ ತಪ್ಪಲಿನಲ್ಲಿದೆ ತಾನೇ. ಶಿವದೂತರ ಕೈ ಮೃತ್ಯುವನು, ಬಯಸಿಹುದು ನಡೆಸಿರಿ ಹತ್ಯೆಯನು. ಕತ್ತರಿಸಿಲ್ಲಿಗೆ ತಲೆಯನು ತನ್ನಿ, ತಡಮಾಡದೆ ಬಲು ಬೇಗನೆ ಬನ್ನಿ. ಶಿರವನು ಜೋಡಿಸಿ ನೀಡುತ್ತ ಜೀವ, ವರವನು ಕರುಣಿಸಿದನು ಮಾದೇವ. ಗಣಗಳಿಗಧಿಪತಿ ಗಣಪತಿ ನೀನಿನ್ನು, ಸಲ್ಲಲಿ ಮೊದಲಿನ ಪೂಜೆ ನಿನಗಿನ್ನು. ಪೃಥ್ವಿಯ ಜನ ಮಾಡಲಿ ಏನನ್ನು, ಮೊದಲೇ ಪೂಜಿಸುವರು ನಿನ್ನನ್ನು. ದೇವರ ದೇವನು ಆದನು ಗಣ್ಯ, ಕಥನವ ಕೇಳಲು ಬರುವುದು ಪುಣ್ಯ. ಇತಿ ಶ್ರೀ ಗಣೇಶ ಲಾವಣಿ ಸಂಪೂರ್ಣಂ.